ಸರ್ಕಾರ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಆದರೆ ಅಧಿಕಾರಿಗಳ ಕಳ್ಳಾಟದಿಂದ ವಿದ್ಯಾರ್ಥಿಗಳು ಸೌಲಭ್ಯ ಸಿಗದೆ ಪರದಾಡ್ತಿದ್ದಾರೆ. ಒಂದೇ ಹಾಸಿಗೆ ಮೇಲೆ ಇಬ್ಬಿಬ್ಬರು ಮಲಗಿದ್ದಾರೆ. ಚಳಿ ನಡುವೆಯೂ ನೆಲದಲ್ಲೇ ಬಿದ್ದು ಒದ್ದಾಡ್ತಿದ್ದಾರೆ. ಅಂದಹಾಗೆ ಇವರೆಲ್ಲ ಯಾದಗಿರಿಯಲ್ಲಿರೋ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ವಿದ್ಯಾರ್ಥಿಗಳು. ಸರ್ಕಾರ ಬಡ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಾಸ್ಟೆಲ್ಗಳನ್ನ ನಿರ್ಮಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾವ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ತಲುಪುತ್ತಿಲ್ಲ. ಹಾಸಿಗೆ, ದಿಂಬು, ಹೊದಿಕೆಗಳು 1 ವರ್ಷದಿಂದ ಗೌಡನ್ನಲ್ಲೇ ಕೊಳೆಯುತ್ತಿದೆ. ವಸತಿ ನಿಲಯಗಳಲ್ಲಿನ ವಿದ್ಯಾರ್ಥಿಗಳು ನಿತ್ಯ ಕೊರೆಯುವ ಚಳಿಯಲ್ಲಿ ಸೊಳ್ಳೆಗಳಿಂದ ಕಚ್ಚಿಸಿಕೊಂಡು ಮಲಗುವಂತಾಗಿದೆ. ಅಧಿಕಾರಿಗಳು ಗೌಡನ್ನಲ್ಲಿ ಹೊದಿಕೆ ಮತ್ತು ಹಾಸಿಗೆ ಇಟ್ಟಿದ್ದು ಇಲಾಖೆಯ ಕೆಲ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೂ ಸಹ ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಇನ್ನಾದ್ರೂ ಸಮಾಜ ಕಲ್ಯಾಣ ಇಲಾಖೆ ಇತ್ತ ಗಮನ ಹರಿಸಬೇಕಿದೆ. ಇಲ್ಲಿ ಹಾಸ್ಟೆಲ್ ತನ ಬಂದಿಲ್ಲ. ಏನಿದು ವಾರ್ಡನ್ದವ್ರು ಹೊಣೆಗಾರನ ಏನು ಮೇಲಾಧಿಕಾರಿಗಳು, ತಾಲೂಕು ಆಫೀಸರ್, ಡಿ ಮೇಡಮ್ ಅವರು ಗೊತ್ತಿಲ್ಲ ನಮಗೆ. ಬಟ್ ಇಲ್ಲಿ ಹಾಸ್ಟೆಲ್ ತನ ಈ ಜಮಖಾನಿ ಮತ್ತೆ ಬ್ರೆಂಚ್ ಟೇಬಲ್ ಯಾವ ಮುಟ್ಟೆ ಇಲ್ಲ ಸರ್ ನಮ್ಗೆ ಇವಾಗ.